ರಾಜ್ಯ ಜೈವಿಕ ಇಂಧನ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷನಾದ ಮೇಲೆ ಈಗಾಗಲೇ ನೀವು ನೋಡಿರ್ಬೇಕು, ನಮ್ಮ ಎಮ್ ಡಿ ಅವರು ನಮ್ಮ ಜೊತೆ ಇದ್ದಾರೆ, ಕೂತಿದ್ದಾರೆ, ಶಿವಶಂಕರ್ ಅವರು. ಆಮೇಲೆ ನಾನು ಇಲ್ಲಿ ನೋಡಿ ಈ ಫೋಟೋ, ನಾವು ಜರ್ಮನ್ ಕೂಡ ವಿಸಿಟ್ ಮಾಡಿದ್ವಿ ಇದೇ ವಿಚಾರಗಳಲ್ಲಿ. ನಮಗೆ ರಾಜ್ಯ ಸರ್ಕಾರ ಜನಗಳ ಜೊತೆ ಇದೆ ಅಂತ ಹೇಳಲಿಕ್ಕೆ ಭಾಳ ಒಂದು ಸಂತೋಷದಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಅಂದರೆ ನೋಡಿ, B100 ಸ್ಟ್ಯಾಂಡರ್ಡ್ ಇದ್ದರೆ ವೆಹಿಕಲ್ಗಳಿಗೆ ಡೀಸಲ್ಲು ಹಂಗೆ ಉಪಯೋಗಿಸಿ ವೆಹಿಕಲ್ಗಳು ಓಡಿಸತಕ್ಕದ್ದು ಅನ್ನೋದು ಒಂದು ಗೆಜೆಟ್ ನೋಟಿಫಿಕೇಷನ್ ಆಗುತ್ತೆ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಎಷ್ಟು ಚೆನ್ನಾಗಿ ಎಲ್ಲ ಅರ್ಥ ಮಾಡಿಕೊಂಡು ಒಂದು ಕ್ಯಾಬಿನೆಟಲ್ಲಿ ಡಿಸಿಷನ್ ತೊಗೊತಾರೆ. ಏನಂತ, ಹೆಂಗೆ ಕೆರೋಸಿನ್ ಸಿಗುತ್ತೆ ಇವತ್ತು ರಾಜ್ಯ ಜನತೆಗೆ, ರಾಜ್ಯ ಜನಗಳಿಗೆ, ಆ ರೀತಿ ಬಯೋಡೀಸಲ್ಲು ಸಿಗಬೇಕು ಅನ್ನೋದು ಗೆಜೆಟ್ ನೋಟಿಫಿಕೇಷನ್ ಆಗುತ್ತೆ. ನೋಡಿ, ಎಚ್ ಕೆ ಪಾಟೀಲ್ ಅವರು ಎಷ್ಟು ಚೆನ್ನಾಗಿ ಹೇಳ್ತಾರೆ, ನೋಡಲ್ ಏಜೆನ್ಸಿಯಾಗಿ ಕರ್ನಾಟಕ ರಾಜ್ಯ ಜೈವಿಕ ಇಂಧನ ಅಭಿವೃದ್ಧಿ ಮಂಡಳಿ ಆಗಬೇಕು ಅಂತ. ಈ ರೀತಿ ಯೋಚನೆ ಬೇರೆ ರಾಜ್ಯಗಳಲ್ಲಿ ಯಾಕೆ ಬರಲ್ಲ ಅನ್ನೋದು ಯೋಚನೆ ಮಾಡ್ತೀನಿ ನಾನು ಕೆಲವು ಟೈಮಲ್ಲಿ. ಮಾನ್ಯ ಮುಖ್ಯಮಂತ್ರಿಗಳ ದೂರದ ಯೋಚನೆ, ನಮ್ಮ ಮಂತ್ರಿಗಳು ಪ್ರಿಯಾಂಕ್ ಖರ್ಗೆ ಆಗಿರ್ಬೋದು, ಈಗಾಗಲೇ ಎಂ ಬಿ ಪಾಟೀಲ್ ಅವರು ಮೊನ್ನೆ ಆವಾಗಲೇ ಹೇಳ್ತಾಯಿದ್ರು ನನಗೆ ಬಯೋ ಎನರ್ಜಿ ಬಗ್ಗೆ ಭಾಳ ಒತ್ತು ಕೊಡಬೇಕಾಗತ್ತೆ. ಯಾಕೆಂದರೆ ಬಯೋ ಡೀಸೆಲ್ ಆಗಿರ್ಬೋದು, ಎಥೆನಾಲ್ ಆಗಿರ್ಬೋದು, ಫಸ್ಟ್ ಇದು ಎಥೆನಾಲ್ ಆಗಿರ್ಬೋದು, ಸೆಕೆಂಡ್ ಜಿ ಎಥೆನಾಲ್ ಆಗಿರ್ಬೋದು, ಇದೆಲ್ಲ ಭಾಳ ಪ್ರಮುಖವಾಗಿ ನೋಡಬೇಕು ಅಂತ. ನಮಗೆ ನೋಡಿ ಈ ಸ್ಟಾಲ್ ಕೊಟ್ಟಿದ್ದಾರೆ, ಅದರಲ್ಲಿ ನೀವು ನೋಡ್ತೀರಾ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಅವರಿಗೆ ಬ್ರೀಫ್ ಮಾಡೋ ಅಂಥದ್ದು. ಆಮೇಲೆ ನಾವು ಜರ್ಮನ್ ವಿಸಿಟಲ್ಲಿ ಅಲ್ಲಿ ನಾವು ಏನು ಡೆಮಾನ್ಸ್ಟ್ರೇಷನ್ ಸೆಂಟರ್ 34 ಡೆಮಾನ್ಸ್ಟ್ರೇಷನ್ ಸೆಂಟರ್ಗಳು ಇಲ್ಲಿದೆ, ಎಲ್ಲಿ ರಾಜ್ಯದಲ್ಲಿ, ಅದರಲ್ಲಿ ಯಾವ ರೀತಿ ನಾವು ಸೀಡ್ಸಿಂದ ಬಯೋಡೀಸೆಲ್ ಮಾಡೋ ಅಂಥದ್ದು. ಆಮೇಲೆ ಬಯೋ ಗ್ಯಾಸ್, ಅದು ಭಾಳ ಮುಖ್ಯವಾದ ವಿಚಾರ. ಅಲ್ಲ, ಈಗ ಕಸ ವಿಲೇವಾರಿ ಕೂಡ ನಮಗೆ ಬರಬೇಕು ಅಂತೇನು ಮಾಡ್ತಾಯಿದ್ದೀವಿ, ಅದು ಭಾಳ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಆಗಿದೆ. ಬೆಂಗಳೂರಲ್ಲಿ ಕಸ ವಿಲೇವಾರಿ ಹೆಂಗಾಗ್ತಾಯಿದೆ ಇದ್ರ ಬಗ್ಗೆ, ಇದ್ರ ಏನು ಜೈವಿಕ ಇಂಧನಕ್ಕೆ ಬರಬೇಕು ಅನ್ನೋದು ನಾನು ಈಗಾಗಲೇ ರಿಕ್ವೆಸ್ಟ್ ಮಾಡಿದ್ದೀನಿ. ಮಾನ್ಯ DCM ಅವ್ರಿಗೂ ರಿಕ್ವೆಸ್ಟ್ ಮಾಡಿದ್ದೀನಿ. ಆಮೇಲೆ DCM ಅವರು CM ಬರಬೇಕು ಅಂತಿದ್ರು, ಕಾರ್ಯನಿಮಿತ್ತ ಇಮಿಡಿಯೇಟ್ ಹೊರಟರು, ಇಲ್ಲಿವರೆಗೂ ಬಂದಿದ್ದರು. ನನಗೆ ಸ್ವಲ್ಪ ಕನ್ಫ್ಯೂಷನ್ ಆಗೋಯಿತು, ನಮ್ಮ ಸ್ಟಾಲ್ ಆ ಕಡೆ ಸ್ಟಾಲ ಈ ಕಡೆ ಸ್ಟಾಲ ಅಂತ. ಇಲ್ದಿರ ಪಾಪ ಅವರು ಬಂದು ಇನಾಗ್ರೇಟ್ ಮಾಡೋದು, ಯಾಕೆಂದರೆ ಖುದ್ದಾಗಿ ಅವರೇ ಇಂಟ್ರೆಸ್ಟ್ ತೊಗೊಂಡಿರೋ ಅಂಥದ್ದು. CM ಆಗಿರ್ಬೋದು, DCM ಆಗಿರ್ಬೋದು, ನಮ್ಮ ಮಂತ್ರಿಗಳಾಗಿರ್ಬೋದು, ಇಂಟ್ರೆಸ್ಟ್ ತೊಗೊಂಡು ಕೆಲಸ ಮಾಡ್ತಾಯಿರೋದು. ನೀವು ಕೇಳ್ತಾ ಇರೋದು ಕ್ವಶನ್ ಭಾಳ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಇದು. ಏನು, ಗ್ಯಾಸ್ ಬಗ್ಗೆ. ಈಗ ನಾನು ಬೆಳಗ್ಗೆ ಮಂತ್ರಿಗಳ ಜೊತೆ ಮಾತಾಡ್ಬೇಕಾದ್ರೆ ಒಂದು ವಿಚಾರ ಹೇಳಿದೆ, IT ಕಂಪ್ನೀಸ್ ಎಲ್ಲಿ ಬರ್ತದೆ ಅಲ್ಲಿ ಬಯೋಗ್ಯಾಸ್ ಯೂನಿಟ್ಸ್ ಬರಬೇಕು ಅಂತ. ಯಾಕೆಂದರೆ ಆ ಕಂಪ್ನಿಯಿಂದ ಏನು ವೇಸ್ಟ್ ಇರ್ಬೋದು, ಇನ್ನೊಂದಿರ್ಬೋದು, ಯಾವುದೇ ವಿಚಾರ ಇದ್ರೂ ಕೂಡ ಅಲ್ಲಿಂದ ಯುಟಿಲೈಸ್ ಆಗಿ ಅಲ್ಲಿಗೆ ಯುಟಿಲೈಸ್ ಆಗಬೇಕು ಎಲ್ಲೋ ಗ್ಯಾಸ್ ಕೂಡ. ಇಟ್ ಮೇ ಬಿ ಫಾರ್ ಕಿಚನ್ ಪರ್ಪಸ್, ಇಟ್ ಮೇ ಬಿ ಫಾರ್ ಎನಿ ಪರ್ಪಸ್. ಈ ಥರ ಗ್ಯಾಸ್ ಅನ್ನೋದು ಈಸಿಯಾಗಿ ಅಲ್ಲೇ ಉತ್ಪಾದನೆ ಆಗಿ ಮಾಡೋವಂಥದ್ದು ಕೆಲಸಗಳು ಆಗಬೇಕು ಅನ್ನೋದು. ಅದೇ ನಿಮ್ಗೆ ಹೇಳ್ತಾ ಇದ್ನಲ್ಲ, ಈಗ ಬಯೋ ಡೀಸೆಲ್ ಬಗ್ಗೆ ಹೇಳಬೇಕು ಅಂದರೆ ಈಗಾಗಲೇ ರಾಜ್ಯ ಸರ್ಕಾರನೇ ಗೆಜೆಟ್ ನೋಟಿಫಿಕೇಷನ್ ಮಾಡಿ ಜನಗಳಿಗೆ ಅನುಕೂಲ ಆಗೋಂಥದ್ದು ರಿಟೇಲ್ ಔಟ್ಲೆಟ್ಸ್ ಓಪನ್ ಆಗಬೇಕು. ಅದು ರಾಜ್ಯ ಜೈವಿಕ ಇಂಧನ ಅಭಿವೃದ್ಧಿ ಮಂಡಳಿನೇ ನೋಡಲ್ ಏಜೆನ್ಸಿ ಆಗಬೇಕು ಅನ್ನೋದು ಈಗಾಗಲೇ ತಿಳಿಸ್ತದೆ ತಮಗೆ. ಈಗಾಗಲೇ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತೇವೆ. ರಾಜ್ಯ ಸರ್ಕಾರ ಏನು ಆದೇಶ ಮಾಡುತ್ತೆ ನಮಗೆ, ನಾವೇನು ರಿಕ್ವೆಸ್ಟ್ ಮಾಡಿದ್ದೀವಿ ಫ್ಯೂಚರ್ ಪಾಲಿಸಿ ಬಗ್ಗೆ ನೀವು ಕೇಳ್ತಾ ಇದ್ರಿ. ಈಗ ಈ ಕಸ ಇದ್ರ ಬಗ್ಗೆ ಬೆಂಗಳೂರು ಬಗ್ಗೆ ಮಾಡಬೇಕು ಅಂದರೆ ಇದು ದೊಡ್ಡ ವ್ಯಾಸ್ಟ್ ಸಬ್ಜೆಕ್ಟ್ ಇದೆ. ಅದರಿಂದ ನಮ್ಮ ಪಾಲಿಸಿ ಬರ್ತಾಯಿದೆ. ಈಗಾಗಲೇ ಒಂದು 4-5 ತಿಂಗಳಿಂದ ನಾವು ಪಾಲಿಸಿ ಬಗ್ಗೆ ಭಾಳ ಹೋರಾಟ ಮಾಡಿ ಈಗಾಗಲೇ ಒಂದು ಸ್ಥಾನ ಬಂದಿದೆ. ಇನ್ನು ಕ್ಲಿಯರ್ ಆಗೋ ಅಂಥದ್ದು ವಿಚಾರ ಏನು, ಪಾಲಿಸಿ ಯಾವ ರೀತಿ ಮಾಡಬೇಕು. ಈಗ ನೋಡಿ, ನೀವು IT ಪಾಲಿಸಿ ನೋಡಿರಿ, ಆ ಥರ ಬಯೋ ಎನರ್ಜಿ ಪಾಲಿಸಿ ಬರ್ತದೆ. ಅದು ಭಾಳ ಮುಖ್ಯವಾದ ಸಬ್ಜೆಕ್ಟ್. ಅದು ಇನ್ನೊಂದು 2 ತಿಂಗಳಲ್ಲೇ ಕರ್ನಾಟಕ ರಾಜ್ಯ ಜೈವಿಕ ಇಂಧನ ಅಭಿವೃದ್ಧಿ ಮಂಡಳಿ ಒಳ್ಳೆ ಪಾಲಿಸಿ ಕೊಡ್ಬೋದು, ರಾಜ್ಯ ಸರ್ಕಾರ ಒಳ್ಳೆ ಪಾಲಿಸಿ ಕೊಡ್ಬೋದು ಅಂತ ಈ ಸಂದರ್ಭದಲ್ಲಿ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ.